ಕೋಟಿ ಕೋಟಿ ವಂಚನೆ ಮಾಡುವವರ ಸಾಲಿಗೆ ಈಗ ಮತ್ತೊಬ್ಬಕ್ಕೆ ಸೇರ್ಪಡೆಯಾಗಿದ್ದಾರೆ. ಐಶ್ವರ್ಯ ಗೌಡ, ಶ್ವೇತಾ ಗೌಡ ಆಯಿತು, ಈಗ ರೇಖಾ ಸರದಿ. ಏನು ರೇಖಾ ಕತೆ ಇವಾಗ ಅಂತ ನೋಡೋಣ. ಸಿಸಿಬಿ ಪೊಲೀಸರು ಆರೋಪಿ ರೇಖಾ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾರ್ಲ್ಟನ್ ಟವರ್ ಬೆಂಕಿ ಅವಘಡಕ್ಕೆ ನಾವೇ ಸಾಕ್ಷಿ. ಸಾಕ್ಷಿ ಹೇಳದಂತೆ ಟವರ್ ಓನರ್ನಿಂದ 25 ಕೋಟಿ ಆಮಿಷ, 6 ಕೋಟಿ ಜಮೆ ಮಾಡಿದ್ದು, ಇಡೀ ಅಕೌಂಟನ್ನು ಸೀಸ್ ಮಾಡಿದ್ದಾರೆ. ಹಣ ಬಿಡುಗಡೆಗೆ ಲಕ್ಷ ಬೇಕು ಅಂತ ವಂಚನೆ ಮಾಡಿದ್ದಾರೆ. ಈಗ ಸಿಸಿಬಿಯಿಂದ ಆರೋಪಿ ರೇಖಾ ಮತ್ತು ಗಂಡ ಮಂಜುನಾಥ್ ಚಾರಿ ಅರೆಸ್ಟ್ ಆಗಿದ್ದಾರೆ. ಸಿಸಿಬಿ ಸೈಬರ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕೇಸು ದಾಖಲಾಗಿತ್ತು. ಏನೋ ಕಾರ್ಲ್ಟನ್ ಟವರ್ ಬೆಂಕಿ ಅವಘಡಕ್ಕೆ ನಾವೇ ಸಾಕ್ಷಿ, ಆದರೆ ಸಾಕ್ಷಿಯನ್ನು ಹೇಳಬೇಡಿ ಅಂತಂದ್ಬಿಟ್ಟು 25 ಕೋಟಿ ಆಮಿಷವನ್ನು ಕಟ್ಟಡದ ಓನರ್ ಕೊಟ್ಟಿದ್ದು, 6 ಕೋಟಿ ಜಮೆ ಮಾಡಿದ್ದಾರೆ, ಇಡೀ ಅಕೌಂಟ್ ಸೀಸ್ ಮಾಡಿದ್ದಾರೆ. ಹಣ ಬಿಡುಗಡೆಗೆ ಲಕ್ಷ ಬೇಕು ಅಂತ ಹೇಳಿ ಈಕೆ ಬೇರೆಯವ್ರ ಹತ್ರ ವಂಚನೆ ಮಾಡಿರೋದು. 25 ಕೋಟಿ ಕೊಟ್ಟಿದ್ದಾರೆ ನಮಗೆ, ಸಾಕ್ಷಿ ಹೇಳದೇ ಇದ್ದಂಗೆ 6 ಕೋಟಿ ಜಮೆ ಮಾಡಿದ್ದಾರೆ, ಬಟ್ ಅಕೌಂಟ್ ಸೀಸ್ ಆಗಿಬಿಟ್ಟಿದೆ. ಆ ಹಣ ಬಿಡುಗಡೆ ಆಗಬೇಕು ಅಂದರೆ ಲಕ್ಷ ದುಡ್ಡು ಬೇಕು, ನೀವು ಕೊಟ್ಟಿರಿ, ನಾನು ಅದನ್ನು ದುಡ್ಡು ರಿಲೀಸ್ ಆದಮೇಲೆ ನಿಮಗೆ ಕೊಡ್ತೀನಿ ಅಂತ ಹೇಳಿ ಈ ರೇಖಾ ಮತ್ತು ರೇಖಾ ಗಂಡ ಮಂಜುನಾಥ್ ಚಾರಿ ಇವರಿಬ್ಬರು ಕೂಡ ವಂಚನೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಈಗ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸಿಸಿಬಿ ಸೈಬರ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿತ್ತು. ಈಗ ಈ ಹಿಂದೆ ಐಶ್ವರ್ಯ ಗೌಡ, ಕವಿತಾ ಗೌಡ ಎಲ್ಲ ನೋಡಿದಿರಲ್ಲ, ಅದೇ ರೀತಿ ಇನ್ನೊಂದು ಕಥೆ ಇದು. ಸಿಸಿಬಿಯ ಪೊಲೀಸರು ಈ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರಿಗೆ 25 ಕೋಟಿ ಹಣದ ಆಸೆ ತೋರಿಸಿ ಸುಮಾರು 6 ಕೋಟಿಯಷ್ಟು ಹಣವನ್ನು ಹಂತವಾಗಿ ಅವರಿಂದ ಪಡೆದು ಮೋಸ ಮಾಡಿರ್ತಕ್ಕಂಥ 3 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು 13ನೇ ತಾರೀಕು ಜನವರಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಸಿಸಿಬಿಗೆ ಬಂದು ಅವರನ್ನು ಈ ರೀತಿ 3 ವ್ಯಕ್ತಿಗಳು ಈ ದೊಂಬನಲ್ಲಿರ್ತಕ್ಕಂಥ ಕಾರ್ಲ್ಟನ್ ಟವರ್ ಏನು ಬಿಲ್ಡಿಂಗ್ ಇದೆ ಅದರ ಅವಘಡದಲ್ಲಿ ಅವರು ಸಾಕ್ಷಿಯಾಗಿದ್ದರು ಮತ್ತು ಈ 3 ವ್ಯಕ್ತಿಗಳ ಸಾಕ್ಷಿಗಳನ್ನು ನುಡಿದೇ ಇರೋ ಹಾಗೆ ಆ ಬಿಲ್ಡಿಂಗ್ ಓನರ್ಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ, ಮತ್ತು ಅದಕ್ಕೆ ಸುಮಾರು 25 ಕೋಟಿಯಷ್ಟು ಹಣವನ್ನು ಅವರಿಗೆ ಕೊಡಲಿಕ್ಕೆ ಒಪ್ಪಿದ್ದಾರೆ ಅಂಥೇಳಿ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿಸಿ ಆ ಹಣದ ಭಾಗವಾಗಿ 6 ಕೋಟಿಯಷ್ಟನ್ನು ಈಗಾಗಲೇ ಬಂದಿದ್ದು, ಬಟ್ ಅದನ್ನು ಈ SBI ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿದೆ, ಬಟ್ ಅದನ್ನು ED ಮತ್ತು IT ಅವರು ಸ್ವಲ್ಪ ಕೊಕ್ಕೆ ಹಾಕಿದ್ದಾರೆ. ಅದಕ್ಕೋಸ್ಕರ ಅದನ್ನು ಬಿಡಿಸ್ಕೊಳ್ಳಿಕ್ಕೆ 7 ಲಕ್ಷ ರೂಪಾಯಿ ಕೊಟ್ಟರೆ ಅದು ರಿಲೀಸ್ ಆಗ್ತದೆ, ಅದು ಕೊಟ್ಟರೆ ನಾವು ನಿಮಗೆ ಅಧಿಕ ಹಣದ ಬಡ್ಡಿಯನ್ನು ಕೊಡ್ತೇವೆ ಅಂಥೇಳಿ ನಂಬಿಸಿ ಆ ವ್ಯಕ್ತಿಯಿಂದ ಹಂತವಾಗಿ ಸುಮಾರು 5 ಕೋಟಿ 75 ಲಕ್ಷದಷ್ಟು ಹಣವನ್ನು ಆ ವ್ಯಕ್ತಿಯಿಂದ ಪಡೆದುಕೊಂಡಿರ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಬೇರೆ ಕಚೇರಿಗಳ ಕರೆದುಕೊಂಡು ನಮ್ಮದು ಕೆಲಸ ಇದೆ ಇಲ್ಲಿ ಅಂಥೇಳಿ ಮತ್ತು ಬೇರೆ ರೀತಿಗಳಿಂದ ನಂಬಿಸಿ ವಂಚಿಸಿರ್ತಕ್ಕಂಥ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು, ಸಿಸಿಬಿ ಪೊಲೀಸರು ಆ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೂಲತಃ ಪ್ರಮುಖವಾಗಿ ಓರ್ವ ಆರೋಪಿತ ಮಹಿಳೆ ಮತ್ತು ಆಕೆಯ ಗಂಡ ಮತ್ತು ಇನ್ನೊಬ್ಬ ಸ್ನೇಹಿತ, ಈ 3 ಆರೋಪಿಗಳನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ. ಬಂಧಿತ ಆರೋಪಿತೆಯಿಂದ ಇನ್ನೊಂದು ಪ್ರಕರಣ ಕೂಡ ಈಗ ಬಯಲಿಗೆ ಬಂದಿದೆ. ಅದು ಬಸವನಗುಡಿನಲ್ಲಿ ಇದೇ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಕೆ ಇದೇ ರೀತಿಯಾಗಿ ವೃತ್ತಿಪರ ಒಂದು ವಂಚನೆ ಮಾಡ್ತಕ್ಕಂಥ ಮಹಿಳೆಯಾಗಿ